ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ದೇವಯಾನಿ ಮಾತ್ರ ಅಶ್ವಿನಿನ ಹೇಗಾದ್ರೂ ಮಾಡಿ ಸಾಯಿಸ್ಬಿಡೋಣ ಅಂತ ಅವಳ ಹತ್ರ ಬಂದ್ಕೊಂಡು ಕುತ್ತಿಗೆ ಹತ್ರ ಕೈ ತಗೊಂಡು ಹೋಗಿದ ತಕ್ಷಣ ಆಗ ಅಶ್ವಿನಿ ಕಣ್ ಬಿಟ್ಬಿಡ್ತಾಳೆ. ಏನಿಲ್ಲಮ್ಮ ಅಶ್ವಿನಿ, ನೋಡು, ನೀನು ಯಾವುದಕ್ಕೂ ಕೂಡ ಭಯ ಪಡ್ಕೋಬೇಡ, ನಾನು ಇದೀನಲ್ವಾ, ಆದಷ್ಟು ಬೇಗನೆ ನಿನಗೆ ಬೇಲ್ ಕೊಟ್ಟು ನಿನ್ನನ್ನು ಹೊರಗಡೆ ಕರ್ಕೊಂಡು ಬರುವ ವ್ಯವಸ್ಥೆ ಮಾಡ್ತೀನಿ ಅಂತ ದೇವಯಾನಿ ಹೇಳ್ಬಿಡ್ತಾರೆ. ನೋಡಮ್ಮ, ಇನ್ನೂ ಒಂದು ರಿಕ್ವೆಸ್ಟು, ದಯವಿಟ್ಟು ಮಾತ್ರ ಯಾರು ಏನೇ ಕೇಳಿದ್ರು ನನ್ನ ಹೆಸರನ್ನ ಮಾತ್ರ ಎಲ್ಲೂ ಕೂಡ ಬಾಯಿ ಬಿಡಕ್ಕೆ ಹೋಗ್ಬೇಡ, ಇದರಿಂದ ಆಮೇಲೆ ನನಗೆ ತುಂಬಾ ಅಪಾಯ ಆಗುತ್ತೆ ಅಂತ ಈ ಕಡೆ ದೇವಿಯಾನಿ ಹೇಳ್ತಿರ್ಬೇಕಾದ್ರೆ, ನೋಡಿ ಮೇಡಮ್, ಒಂದು ವೇಳೆ ಹೆಸರು ಏನಾದ್ರೂ ಕೂಡ ಹೇಳೋ ಹಾಗಿದ್ದಿದ್ರೆ ನಾನು ಇಷ್ಟು ದಿನನೇ ಹೇಳ್ತಾನೆ ಇರಲಿಲ್ಲ, ಇನ್ನು ಮುಂದೆ ಹೇಗಂತ ನನಗೆ ಗೊತ್ತಿಲ್ಲ, ನಾನು ಹೇಳಿದ್ದಿದ್ರೂ ಕೂಡ ಹೇಳ್ಬೋದು ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನು ಕೇಳಿಸ್ಕೊಂಡು ದೇವಯಾನಿ ತುಂಬಾ ಶಾಕ್ ಆಗಿಬಿಡ್ತಾರೆ. ಏನಮ್ಮ, ಏನು ಹೇಳ್ತಿದ್ಯಾ ನೀನು? ಅಲ್ಲ, ನಾನು ನಿನಗೆ ಬೇಲ್ ಕೊಟ್ಟು ನಿನ್ನ ಬಿಡಿಸ್ತೀನಂತ ಹೇಳಿಲ್ವಾ ನಾನು? ಮತ್ತೇನು ಬೇಕು ನಿನಗೆ ಅಂತ ಈ ಕಡೆ ದೇವಯಾನಿ ಕೇಳ್ತಿರ್ಬೇಕಾದ್ರೆ, ನೋಡಿ, ಬೇಲ್ ವ್ಯವಸ್ಥೆನ ನಾನೇನೆ ನೋಡ್ಕೊತೀನಿ, ಅದ್ರ ಬಗ್ಗೆ ನೀವೇನನ್ನು ಕೂಡ ತಲೆ ಕೆಡ್ಸ್ಕೋಬೇಡಿ, ಅದ್ರ ಬದಲಾಗಿ ನನಗೆ ಬೇರೆ ಇನ್ನೇನಾದ್ರೂ ಅರೇಂಜ್ ಮಾಡ್ಬೋದಾ ಅಂತ ಅಶ್ವಿನಿ ಕೇಳ್ಬಿಡ್ತಾಳೆ. ಅಂದರೆ ನಿಂಗೆ ಬೇರೆ ಇನ್ನೇನು ಬೇಕು? ಓ, ಅರ್ಥ ಆಯ್ತು, ನಿನಗೆ ಇವಾಗ ದುಡ್ಡು ಬೇಕಾ? ಅದೆಷ್ಟು ದುಡ್ಡು ಬೇಕಂತ ಕೇಳು, ನಾನು ನಿನಗೆ ಕೊಡ್ತೀನಿ ಅಂತ ಈ ಕಡೆ ದೇವಯಾನಿ ಕೇಳ್ತಿರ್ಬೇಕಾದ್ರೆ, ನಾನು ದೇವ್ರ ಮನೆ ಸೊಸೆ ಆಗಬೇಕು ಅಂತ ಅಶ್ವಿನಿ ಹೇಳ್ಬಿಡ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡು ದೇವಯಾನಿ ಮಾತ್ರ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಏಯ್, ನಿನ್ಗೇನಾದ್ರೂ ತಲೆಗಿಲಿ ಕೆಟ್ಟಿದ್ಯಾ ಹೇಗೆ? ಆ ಮನೆ ಸೊಸೆ ಆಗ್ಬೇಕಾ? ಅದು ಅಷ್ಟು ಸುಲಭವಾಗಿರೋ ಕೆಲಸ ಅಂತ ಅನ್ಕೊಂಡಿದ್ಯಾ ಅಂತ ಈ ಕಡೆ ದೇವಯಾನಿ ಹೇಳ್ತಿರ್ಬೇಕಾದ್ರೆ, ನೋಡಿ, ನೀವು ಮನ್ಸು ಮಾಡದಿದ್ರೆ ಆ ಮನೇಲಿ ಇಟ್ಕೊಂಡು ಏನು ಬೇಕಾದ್ರೂ ಕೂಡ ಮಾಡ್ತೀರಂತ ನನಗೆ ಚೆನ್ನಾಗಿನೇ ಗೊತ್ತು. ನಾನು ಹೇಳಿದ್ದು ಕೇಳಿಸ್ತಲ್ವಾ? ನೀವು ಆ ಮನೆಯಲ್ಲಿ ಇವಾಗ ಏನೂ ಪ್ರಾಬ್ಲಮ್ ಇಲ್ಲದೇನೆ ಆ ಮನೆಯಲ್ಲಿ ಇರಬೇಕು ಅಂತಂದರೆ ನಾನು ಹೇಳ್ದಾಗೆ ಕೇಳಲೇಬೇಕು. ಇದನ್ನು ಬಿಟ್ಬಿಟ್ಟು ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ. ಒಂದು ವೇಳೆ ನನ್ನನ್ನು ಆ ಮನೆ ಸೊಸೆ ಮಾಡಿಲ್ಲ ಅಂತಂದರೆ ಅಜಿತ್ ಹತ್ರ ಹೋಗ್ಬಿಟ್ಟು ನಾನು ಎಲ್ಲ ವಿಷಯನೂ ಕೂಡ ಹೇಳ್ಬಿಡ್ತೀನಿ. ಅದಾದ ನಂತರ ಎಲ್ಲದನ್ನು ಫೇಸ್ ಮಾಡೋಕ್ಕೆ ನೀವು ರೆಡಿಯಾಗಿರಿ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ, ಹೆದರ್ಸ್ತೀಯಾ? ಏನು ಹೆದರ್ಸ್ತೀಯಾ? ಆ ಮನೆ ಸೊಸೆ ಆಗೋದು ಅಂತಂದರೆ ಅಷ್ಟು ಸುಲಭವಾಗಿರೋ ಮಾತಂತ ಅನ್ಕೊಂಡಿದ್ದೀಯಾ? ಅದು ಅಲ್ಲದೆ ಅಣ್ಣ ತಮ್ಮ ಇಬ್ರಿಗೂ ಕೂಡ ಆಲ್ರೆಡಿ ಇವಾಗ ಒಬ್ಬನಿಗೆ ಮದುವೆ ಆಗಿದೆ, ಇನ್ನೊಬ್ಬ ಎಂಗೇಜಲ್ಲಿ ಇದ್ದಾನೆ. ಇನ್ನು ನಾನು ನಿನಗೆ ಆ ಮನೆ ಸೊಸೆಯಾಗಿ ನಿನ್ನನ್ನು ಹೇಗೆ ನಾನು ಮಾಡ್ಕೊಳ್ಳಿ ಅಂತ ಈ ಕಡೆ ದೇವಯಾನಿ ಕೇಳ್ತಿರ್ಬೇಕಾದ್ರೆ, ನೋಡಿ, ನಚ್ಚಿಗೆ ಇನ್ನೂ ಕೂಡ ನಚಿಕೇತ್ಗೆ ಮದುವೆ ಆಗಿಲ್ಲ, ಅವನು ಪ್ರೀತಿಸಿದಾನಲ್ವಾ, ಆ ಹುಡುಗಿ ಬೇರೆ ಅಲ್ಲೆಲ್ಲೋ ಇದ್ದಾಳೆ, ಅವನು ಅಲ್ಲಿಗೆ ಹೋಗದೆ ಇರೋ ಥರ ತಡೆದೇ ಇದ್ರೆ ಆಯಿತು, ಸಿಂಪಲ್. ಇದನ್ನು ಕೂಡ ನಾನೇನೆ ನಿಮ್ಗೆ ಹೇಳಬೇಕಾ? ನೋಡಿ, ನೀವು ಏನು ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ, ಆಪ್ಷನ್ ನಿಮಗೇನೆ ಬಿಟ್ಟಿರೋದು ಅಂತ ಈ ಕಡೆ ಅಶ್ವಿನಿ ಹೇಳ್ತಾಳೆ. ಈ ಕಡೆ ಹಾಗೆ ಮನೆಯವರೆಲ್ಲರೂ ಕೂಡ ಪೊಲೀಸ್ ಹತ್ರ ಅಜಿತ್ ಮನೆಯವರು ಮಾತಾಡ್ತಾ ಇರಬೇಕಾದ್ರೆ ಹಿಂದ್ಗಡೆ ತಿರುಗಿ ನೋಡ್ತಾ ಇರಬೇಕಾದ್ರೆ ದೇವಯಾನಿ ಮಾತ್ರ ಇರೋದೇ ಇಲ್ಲ. ಆಗ ಭೂಮಿ ಮಾತ್ರ ಶಾಕ್ ಆಗಿಬಿಟ್ಟು, ಇದೇನಿದು ಅಮ್ಮ, ಎಲ್ಲನೂ ಕೂಡ ದೇವಯಾನಿ ಅಮ್ಮ ಕಾಣಿಸ್ತಾನೆ ಇಲ್ಲ, ಎಲ್ಲೋಗ್ಬಿಟ್ಟಿದ್ದಾರೆ ಅಂತ ಈ ಕಡೆ ಮತ್ತೆ ಅಶ್ವಿನಿ ರೂಮ್ ಹತ್ರ ಬಂದು ನೋಡ್ತಾ ಇರಬೇಕಾದ್ರೆ ದೇವಯಾನಿ ಅಲ್ಲಿರ್ತಾಳೆ. ಅಮ್ಮ, ನೀವೇನು ಇಲ್ಲೇನು ಮಾಡ್ತಿದ್ದೀರಾ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ, ಅದು ಏನಿಲ್ಲ ಭೂಮಿ, ಸೌಂಡ್ ಆಯಿತು, ಇವಳೇನಾದ್ರೂ ಮತ್ತೆ ತಪ್ಪಿಸ್ಕೊಂಡ್ಬಿಟ್ಲಾ ಏನಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಂತ ಈ ಕಡೆ ಭೂಮಿ ಹತ್ರ ದೇವಯಾನಿ ಹೇಳ್ತಿರ್ಬೇಕಾದ್ರೆ, ಸರಿ ಸರಿ, ಇವಾಗ ನಾವೆಲ್ಲರೂ ಕೂಡ ಮನೆಗೆ ಹೋಗೋಣ ಬನ್ನಿ ಅಂತ ಅಜಿತ್ ಕರೆದಿದ್ದ ತಕ್ಷಣ ಆಗ ದೇವಯಾನಿ ಹಾಗೆ ಅಶ್ವಿನಿ ಮುಖನೇ ನೋಡ್ಕೊಂಡು ಹೊರಗಡೆ ಬರ್ತಾ ಇರ್ತಾರೆ. ಈ ಕಡೆ ಅಶ್ವಿನಿ ಮಾತ್ರ ಹಾಗೆ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ತಾಳೆ ದೇವಯಾನಿಗೆ. ಇನ್ನು ಒಂದು ಕಡೆ ಅಜಿತ್ ಮಾತ್ರ ಹಾಗೆ ಭೂಮಿನ ತುಂಬಾನೇ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಹಾಗೆ ರೂಮಲ್ಲಿ ರಾತ್ರಿ ಕೂತ್ಕೊಂಡು ಭೂಮಿಗೆ ಹೇಗಾದ್ರೂ ಮಾಡಿ ಒಂದು ಲೆಟ್ರನ್ನ ಬರೆದಿದ್ರೆ ಚೆನ್ನಾಗಿರುತ್ತೆ, ನನ್ನ ಮನಸ್ಸಲ್ಲಿರುವ ಭಾವನೆ ಅಂತೂ ಅವಳ ಹತ್ರ ಡೈರೆಕ್ಟಾಗಿ ನನಗಂತೂ ಹೇಳ್ಕೊಳ್ಳೋಕ್ಕೆ ತುಂಬಾನೇ ಕಷ್ಟ ಆಗ್ತಿದೆ. ಸತ್ಯಣ್ಣ ಹೇಳ್ತಾ ಇರೋದು ಸರಿಯಾಗಿದೆ, ನನ್ನ ಮನಸ್ಸಲ್ಲಿರುವ ಎಲ್ಲ ಭಾವನೆನೂ ಕೂಡ ಒಂದು ಲೆಟ್ರಲ್ಲಿ ಬರೆದ್ಬಿಟ್ಟು ಅದನ್ನು ನಾನು ಭೂಮಿ ಕೊಟ್ಟದಿದ್ರೆ ನನ್ನ ಮನಸ್ಸಲ್ಲಿರೋದು ಎಲ್ಲ ಫೀಲಿಂಗ್ಸನ್ನು ಕೂಡ ಭೂಮಿ ಹತ್ರ ಹೇಳ್ಕೊಂಡಾಗೆ ಆಗುತ್ತೆ ಅಂತ ಅಜಿತ್ ಒಂದು ಕಾಗದ ಪೆನ್ನನ್ನು ತಗೊಂಡು ಬರೆಯೋಕ್ಕೇನೆ ಕೂತ್ಕೊಂಡು ಬಿಡ್ತಾರೆ. ಭೂಮಿನ ಫಸ್ಟ್ ಟೈಮ್ ದೇವಸ್ಥಾನದಲ್ಲಿ ಮೀಟ್ ಮಾಡಿರೋದನ್ನು ನೆನ್ಪು ಮಾಡಿಕೊಂಡು ಆವತ್ತು ಫಸ್ಟ್ ಟೈಮ್ ಅವಳು ನೋಡಿದವಾಗ ನನಗಂತೂ ತುಂಬಾ ಇಷ್ಟ ಆಗಿಬಿಟ್ಟಿದ್ದಾಳೆ. ಅವಳ ಧೈರ್ಯ, ಹಾಗೆ ಅವಳು ಮಾತಾಡೋ ಮಾತು, ಅವಳು ಜನರನ್ನ ಇಷ್ಟಪಡೋದು, ಅವಳು ಅಂತೂ ನನಗೆ ತುಂಬಾ ಇಷ್ಟ ಆಗಿಬಿಟ್ಟಿದ್ದಾಳೆ. ಈ ಸಿಡುಕ್ಮೂತಿ ಸಿದ್ದಪ್ಪನ ಯಾವಾಗ್ಲೂ ಕೂಡ ಸಹಿಸ್ಕೊಂಡು ನೀನು ನನ್ನ ಜೊತೆಗೇನೆ ಯಾವಾಗ್ಲೂ ಕೂಡ ಸಂಸಾರ ಮಾಡಿಕೊಂಡು ಇರ್ತೀಯಲ್ಲ ಭೂಮಿ, ಡೈಲಿ ಒಂದ್ಸರಿ ಆದ್ರೂ ಕೂಡ ನಿನ್ನನ್ನು ನೋಡದೆ ಹಾಗೆ ನಿನ್ನ ಹತ್ರ ಜಗಳ ಮಾಡದೆ ನನ್ನ ಕೈಯಲ್ಲಂತೂ ಇರೋಕ್ಕೇನೆ ಆಗ್ತಾನೆ ಇಲ್ಲ ಭೂಮಿ, ನಾನಂತೂ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ಐ ಲವ್ ಯು ಸೋ ಮಚ್ ಅಂತ ಲೆಟ್ರಲ್ಲಿ ಬರಿತಾ ಇರ್ತಾರೆ. ಈ ಕಡೆ ಆಗ ಅದೇ ಟೈಮ್ಗೆ, ಸಾಹೇಬ್ರೆ ಏನು ಮಾಡ್ತಿದ್ದೀರಾ ರೂಮಲ್ಲಿ ಒಬ್ಬರೇ ಕೂತ್ಕೊಂಡು ಅಂತ ಹೇಳಿಬಿಟ್ಟು ಭೂಮಿ ಅಲ್ಲಿಗೆ ಬಂದಿದ್ದ ತಕ್ಷಣ, ಅದಾ ಏನಿಲ್ಲ, ನಾನು ನಿನಗೋಸ್ಕರ ಅಂತ ಲವ್ ಲೆಟ್ರ್ ಬರಿತಾ ಇದ್ದೀನಿ ಅಂತ ಅಜಿತ್ ಹೇಳಿದ ತಕ್ಷಣ ಭೂಮಿ ಶಾಕ್ ಆಗಿಬಿಡ್ತಾಳೆ. ಸಾಹೇಬ್ರೆ, ಏನು ತಮಾಷೆ ಮಾಡ್ತಿದ್ದೀರಾ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ, ಇಲ್ಲ ಭೂಮಿ, ತಮಾಷೆ ಯಾಕೆ ಮಾಡಲಿ, ನೀನು ಬೇಕಾದರೆ ಓದ್ ನೋಡು, ನಾನು ನಿನಗೆ ಅಂತಾನೆ ನನ್ನ ಮನಸ್ಸಲ್ಲಿರೋ ಎಲ್ಲ ಭಾವನೆನೂ ಕೂಡ ಈ ಲೆಟ್ರಲ್ಲಿ ಬರೆದಿದ್ದೀನಿ, ತಗೋ ಅಂತ ಹೇಳಿಬಿಟ್ಟು ಭೂಮಿಗೆ ಅದನ್ನು ಕೊಡೋಕ್ಕಂತ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.